ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಸ್ ನೋಡಿರಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಗುಲಾಬ್ ಜಾಮೂನ್ ಮಾಡಲಾಗುವುದು. ಇದು ನೋಡಿರಿ, ಇದು ನೋಡಿರಿ, ಇದು 175 ಗ್ರಾಮ್ ಇದೆ. ಇದು ಏನಪ್ಪ ಅಂತಂದರೆ ಕಟ್ ಮಾಡಿ ನಾವು ಅಳತೆ ಮಾಡ್ಕೊಂಡು ಜಾಮೂನ್ ಮಾಡ್ಕೊಳ್ಬೇಕಾಗ್ತೈತಿ. ಜಾಮೂನ್ ಮಾಡುವ ಐಟಮ್ಗಳು ಏನಪ್ಪ ಅಂದರೆ ಸಕ್ಕರೆ ಬೇಕಾಗ್ತೈತಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಏನು ಅವಶ್ಯಕತೆ ಇಲ್ಲ, ಈ ಗುಲಾಬ್ ಜಾಮೂನ್ ಪುಡಿಯಲ್ಲೇ ಎಲ್ಲ ಈ ಪುಡಿನೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಯಾವ ರೀತಿಯಾಗಿ ಏನು ಬೇಕಾಗಿಲ್ಲ. ನೋಡಂಬ ಯಾವ ರೀತಿಯಾಗಿ ಮಾಡಬೇಕಂತ. ಓಕೆನಾ? ನೋಡಿರಿ, ಇವತ್ತು ಯಾಕೆ ನಾವು ಗುಲಾಬ್ ಜಾಮೂನ್ ಮಾಡಲಾಗುವುದು ಅಂದರೆ, ನಮ್ಮ ಸಬ್ಸ್ಕ್ರೈಬ್ ಒಬ್ಬರು ಕಮೆಂಟ್ ಮಾಡಿದ್ರು. ಏನಪ್ಪ ಅಂದರೆ ಗುಲಾಬ್ ಜಾಮೂನ್ ರೆಸಿಪಿ ತಿಳಿಸಿ ಅಕ್ಕ ಅಂತ ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಇವತ್ತು ನಾನು ಜಾಮೂನು ರೆಸಿಪಿ ಮಾಡಲಾಗುವುದು. ಓಕೆನಾ? ಡನ್. ಸ್ಟಾರ್ಟ್ ಮಾಡಂಬ್ರಿ. ಗೈಸ್ ನೋಡಿ, ಏನಪ್ಪ ಅಂದರೆ ಈ ಗುಲಾಬ್ ಜಾಮೂನ್ ಅಂಗಡಿಯಲ್ಲಿ ತರಿಸಿರುವಂಥದ್ದು. ಇದನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಿ. ನೋಡಂಬ್ರಿ, ಅಳತೆ ಮಾಡಂಬ್ರಿ ಎಷ್ಟು ಆಗ್ತೈತೆ ಅಂತ. ಇದೇ ರೀತಿಯಾಗಿ ಸಕ್ಕರೆ ಸಹ ಅಳತೆ ಮಾಡ್ಕೊಂಡು ತಗೋಬೇಕಲ್ವಾ. ಇವಾಗ ನೋಡ್ಬೇಕು ನಾವು ಎಷ್ಟು ಆಗ್ತೈತೆ ಅಂತ. ನೋಡಿರಿ, ಜಾಮೂನ್ ಪುಡಿ 1 ಕಪ್ ಆಗಿದೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಹಾಲು ಸಹ ಒಂದು ಅರ್ಧ ಗ್ಲಾಸ್ ತೊಗೊಂಡಿನಿ. ಈ ಗ್ಲಾಸ್ ಏನು ಮಾಡ್ಬೇಕು, ಹಾಲು ಏನು ಮಾಡ್ಬೇಕಪ್ಪ ಅಂದರೆ ಈ ಹಿಟ್ಟನ್ನು ನಾವು ಇದರಲ್ಲಿ ಕೆಳಗಡೆ ಹಾಕಿ ಇದರಲ್ಲಿ ನಾವು ಎಷ್ಟು ಬೇಕಷ್ಟು ಹಾಲನ್ನು ಚೆನ್ನಾಗಿ ನಾವೇನು ಮಾಡ್ಬೇಕಾಗ್ತೈತಿ, ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ಹಾಲನ್ನು. ಅಂದರೆ ನಾವು ಹಿಟ್ಟು ನಾದಿದಂಗೆ ನಾದಕ್ಕೆ ಹೋಗ್ಬಾರ್ದು. ಈ ಬೆರಳುಗಳು ಹಚ್ಚಿನೇ ನಾವು ಈ ಹಾಲು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಯಂಡು ಏನು ಮಾಡ್ಬೇಕಾಗ್ತೈತಿ, ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಯಾವ ರೀತಿಯಾಗಿಯಪ್ಪ ಅಂತಂದರೆ ನಾನು ಇವಾಗ ತೋರಿಸ್ತೀನಿ. ನೋಡಂಬ್ರಿ. ನೋಡಿರಿ, ಸ್ವಲ್ಪ ನಾವು ಹಾಲನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಗಟ್ಟಿಯಾಗಿ ನಾವು ಏನಪ್ಪ ಅಂದರೆ ರೊಟ್ಟಿ ಸುಡ್ತೀವಲ್ವ, ಆ ರೀತಿಯಾಗಿ ನಾದಬಾರ್ದು. ನಾವು ಸ್ವಲ್ಪ 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 ಹಾಕ್ಯಂಡು ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗ್ತೈತಿ. ಗಾಯ್ಸ್ ನೋಡಿರಿ, ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಆದಮೇಲೆ ನಾವೇನಪ್ಪ ಅಂದರೆ ಇದನ್ನು 5 ನಿಮಿಷ ಏನು ಮಾಡಬೇಕು, ಮುಚ್ಚಿಟ್ಟಿಡ್ಬೇಕು ಇದನ್ನ. ಗಾಯ್ಸ್ ನೋಡಿರಿ, ಅದು 5 ನಿಮಿಷ ನಾವು ನೆನಿಟ್ಟಿವಿ ಹಿಟ್ಟನ್ನ. ಅಷ್ಟು ದಿನ ಏನಪ್ಪ ಅಂದರೆ ಪಾನಕ ಮಾಡ್ಕೊಂಬಿಡಂಬ್ರಿ. ಪಾನಕ ರೆಡಿ ಮಾಡ್ಕೊಂಡ್ರೆ ಒಂದು ಬಾಣಲಿ ತಗೊಂಡಿನಿ. ಇದರಲ್ಲಿ ನೋಡಿರಿ, ಸಕ್ಕರೆನೂ ಸಹ 1 ಕಪ್ ತಗೊಂಡಿನಿ. ಇವಾಗ 1 ಕಪ್ಪಿಗೆ ನಾವು ನೀರು ಎಷ್ಟು ಹಾಕ್ಬೇಕಪ್ಪ ಅಂತಂದರೆ 3 ಹಾಕ್ಯಂಬ್ರಿ. 2 ಹಾಕ್ಯಬೋದು, 3 ಹಾಕ್ಯಬೋದು. ನಾನಿವಾಗ 3 ಟ್ರೈ ಮಾಡ್ತೀನಿ. 3 ಕಪ್ಪನ್ನು ನೀರನ್ನು ಅದರಲ್ಲಿ ಹಾಕ್ಕೊಳ್ತೀನಿ. ಓಕೆನಾ? ಗಾಯ್ಸ್ ನೋಡಿ, ಪಾನಕಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನಾನು. ಏನಪ್ಪ ಅಂದರೆ ಪಾನಕ ಅಂತಂದರೆ ಈ ಸಕ್ಕರೆ ಇದರಲ್ಲಿ ನೀರಿನಲ್ಲಿ ಕರಗಿದರೆ ಸಾಕು. ಕರಗಿ ಸ್ವಲ್ಪ ಯಾವ ರೀತಿಯಪ್ಪ ಅಂದರೆ ಎಣ್ಣೆ ರೀತಿಯಲ್ಲಿ ಆದರೆ ಸಾಕು. ಈ ಪಾಕ ಫುಲ್ಲು ಪಾಕ ಬರಬೇಕೆಂಬುದೇನು ಇಲ್ಲ. ಓಕೆನಾ? ಸಕ್ಕರೆ ಕರಗಬೇಕು. ಸಕ್ಕರೆ ಕರಗಿ ಸ್ವಲ್ಪ ಬೆಚ್ಚಗಾದರೆ ಪಾನಕ ರೆಡಿ ಹಾಗಾಗಿ. ಅವಾಗ ಏನಪ್ಪ ಅಂದರೆ ಫುಲ್ಲು ಇದೇನಪ್ಪ ಅಂದರೆ ಬಿಸಿಯಾಗಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ತಣ್ಣನೇ ಆಗ್ತೈತಿ. ಆವಾಗ ನಾವೇನಪ್ಪ ಅಂದರೆ ಆ ಜಾಮೂನುಗಳನ್ನು ಪಟ ಮಾಡಿ ಮತ್ತೆ ಏನಪ್ಪ ಅಂದರೆ ಎಣ್ಣೆಯಲ್ಲಿ ಸಹ ನಾವು ಅವುಗಳನ್ನು ಕೊರಿಬೇಕಾಗ್ತೈತಿ. ಕೊರೆದ ನಂತರ ಈ ಪಾನಕಕ್ಕೆ ನಾವು ಹಾಕ್ಕೊಳ್ಬೇಕು. ಓಕೆ. ಗಾಯ್ಸ್ ನೋಡಿ, ಸಕ್ಕರೆ ಎಲ್ಲ ಕರಗಿದೆ ನೀರಿನಲ್ಲಿ. ಇವಾಗ ನಾವು ಏನು ಮಾಡ್ಕೊಂಬ್ರಪ್ಪ ಅಂದರೆ ಇದನ್ನ ಸ್ಲೋ ಆಗಿ ಇಟ್ಕೊಂಡ್ಬಿಡಂಬ್ರಿ. ಸ್ಲೋ ಆಗಿ ಇಟ್ಕೊಂಡು ನೆಕ್ಸ್ಟು ಏನಪ್ಪ ಅಂದರೆ ಜಾಮೂನುಗಳನ್ನು 5 ನಿಮಿಷ ಆಗಿದೆ. ಸಣ್ಣವಾಗಿ ನಾವು ಇವಾಗ ಕಟ್ಕೊಳ್ಳೋಣ. ಗಾಯ್ಸ್ ನೋಡಿ, 5 ನಿಮಿಷದ ನಂತರ ಈ ಥರ ಸ್ಮೂತಾಗಿ ಆಗಿದೆ. ಇವಾಗ ನಾವೇನಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು, ಉಂಡೆಯನ್ನು ಕಟ್ಕೊಳ್ಳೋಣ ಸಣ್ಣನಾಗಿ, ಸ್ಮೂತಾಗಿ, ನೈಸಾಗಿ. ಓಕೆನಾ? ನೋಡ್ರಿ, ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ತಗೊಂಡು ಸ್ವಲ್ಪ ನೈಸ್ ತಗೊಂಡು ಹಿಂಗೆ ಸ್ವಲ್ಪ ಗಟ್ಟಿಗೆ ಒತ್ತಿ ನಾವು ಈ ಥರ ಮತ್ತೆ ಸ್ಮೂತಾಗಿ ನೈಸಾಗಿ ಈ ಥರ ಮಾಡಬೇಕು. ನೋಡಿರಿ ಎಷ್ಟು ನೈಸಾಗಿ ಅಲ್ವಾ. ನೋಡಿರಿ, ಇಷ್ಟು
ಇಷ್ಟು ಗೌಲಿಗಳನ್ನು ಮಾಡೀನಿ. ಇವಾಗ ಏನಪ್ಪ ಅಂದರೆ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಇಲ್ಲಿ. ಅದರಲ್ಲಿ ನಾವು ಹಾಕಬೇಕಾಗ್ತೈತೆ, ಎಷ್ಟು ಬೇಕಷ್ಟು ಸ್ವಲ್ಪ ಅಂದರೆ ಮೀಡಿಯಮ್ ಸೈಜು ಅದರಲ್ಲಿ ಹಾಕಿ ನಾವು ಕರಿಬೇಕಾಗ್ತೈತಿ. ಪಾನಕನೂ ಸಹ ನೋಡಲಿ ಯಾವ ರೀತಿಯಾಗಿ ಕುದಿತಾ ಇದೆ. ಎಷ್ಟೊತ್ತಾಗಿದೆ ಇದನ್ನ ಏನು ಮಾಡಿಬಿಡಂಬ್ರಿ, ಆಫ್ ಮಾಡಿಬಿಡಂಬ್ರಿ. ನೋಡ್ರಿ ಮೀಡಿಯಮ್ ಆಗಿ ಎಣ್ಣೆ ಕಾದಿದೆ ಅನ್ನಿಸ್ತಿದೆ. ಓಕೆ, ಇವಾಗ ನಾವು ಇದರಲ್ಲಿ ಗೌಲಿ ಹಾಕೊಂಡು ಗೈಸ್ ನೋಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಬರ್ತಾ ಇವೆ. ಇವೇನಪ್ಪ ಅಂದರೆ ಸ್ವಲ್ಪ ಗೋಲ್ಡ್ ಕಲರ್ ಆದರೆ ನೈಸ್. ನೋಡಿರಿ ಗೋಲ್ಡ್ ಕಲರ್ ಆಗಿವೆ ಅಲ್ವಾ. ನಿಮ್ಗೆ ಎಷ್ಟು ಬೇಕಷ್ಟು ಫುಲ್ಲು ಗೋಲ್ಡ್ ಕಲರು, ಬ್ಲ್ಯಾಕು ಆ ಥರ ಬೇಕಂದ್ರೂ ಸಹ ನೀವು ಎಷ್ಟು ಯಾವ ರೀತಿಯ ಕಲರ್ ಬೇಕಂದ್ರೆ ಮಾಡ್ಕೊಳ್ಬೋದು. ವೈಟ್ ಅಂದರೆ ವೈಟ್ ಮಾಡ್ಕೊಳ್ಬೋದು, ಗೋಲ್ಡ್ ಅಂದರೆ ಫುಲ್ಲು ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್, ಎಲ್ಲ ಥರ ಕಲರ್ಗಳು ಹಾಕ್ತಾಯಿದ್ರು. ನೋಡಿರಿ ನಾನು ಏನು ಮಾಡ್ತೀನಿ, ಒಂದು ಬಾಂಡಲ್ಲಿ ತೆಗಿತೀನಿ. ನೋಡಿರಿ ಹೀಗೆ ಅವಾದ ತಕ್ಷಣ ಮತ್ತು ಇವು ಹಾಕ್ಯನೋದು, ಇವಾದ ತಕ್ಷಣ ಮತ್ತು ನಾವು ಹಾಕ್ಯನೋದು, ಇದೇ ರೀತಿಯಾಗಿ. ಮತ್ತು ಪಾನಕ ಏನು ಹಾಕಿದ್ವಲ್ವ, ಇವೊಂದು ಸ್ವಲ್ಪ ತಣ್ಣನೆ ಆದಮೇಲೆ ನಾವು ಏನಪ್ಪ ಅಂದರೆ ಪಾನಕದಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಂಬ್ರಿ ಯಾವ ರೀತಿಯಾಗಿ ಆಗ್ತಾವೆ. ಗಾಯ್ಸ್ ನೋಡಿರಿ ಯಾವ ರೀತಿಯಾಗಿವೆ ಅಲ್ವಾ. ನೋಡಿರಿ ಬಾಣಲೆಯಲ್ಲಿ ಈ ಥರ ಕಲರ್ ಬರುತ್ತಿದೆ. ನೋಡಿರಿ ಈ ಥರ ಸ್ಲೋ ಆಗಿ ಇಟ್ಕೊಳ್ಬೇಕು ನಾವು. ನೋಡಿರಿ ಎಷ್ಟು ನೈಸಾಗಿ ಬಂದಿವಿ ಅಲ್ವಾ. ನೋಡಿರಿ ನಕ್ಷತ್ರ ಜಾಮೂನ್ ತಿನ್ನಂತಮ್ಮ. ನೋಡಿರಿ ಯಾವ ರೀತಿ ಆಗ್ತಾ ಇದೆ. ಈ ಥರ ಟರ್ನ್ ಮಾಡ್ಬೇಕು ನೋಡಿರಿ ನೈಸಾಗಿ. ನೀವು ಒಂದೇ ಸೈಡಿಗೆ ಬಿಟ್ಟರೆ ಒಂದೇ ಸೈಡಿಗೆ ಕಲರ್ ಬರ್ತವೆ. ನಾವು ಯಾವ ರೀತಿಯಾಗಿ ಔಟನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತೀವಿ ಆ ಥರ ಎಲ್ಲ ಕಲರ್ ಆಗ್ತೈತಿ. ಇಲ್ಲಾಂದರೆ ಒಂದು ಸೈಡಿಗೆ ವೈಟ್ ಇರ್ತೈತೆ, ಇಲ್ಲಾಂದರೆ ಒಂದು ಸೈಡಿಗೆ ಗೋಲ್ಡ್ ಆಗಿರ್ತೈತಿ. ನೋಡಿರಿ ಎಷ್ಟು ನೈಸಾಗಿವಲ್ವಾ. ನೋಡಿರಿ ನೋಡಿರಿ ಯಾವ ರೀತಿಯಾಗಿ ಅಲ್ವಾ. ನಾವು ಫುಲ್ಲು ಸಹ ಗೋಲ್ಡೂ ಮಾಡ್ಕೊಳ್ಬೋದಲ್ವಾ. ನೈಸ್, ನೋಡೋದಕ್ಕೆ ನೈಸ್. ನೋಡಿ ಇದು ಸಹ ವೈಟ್ ಕಲರ್, ಒಂಥರ ಗೋಲ್ಡ್ ಚೆನ್ನಾಗಿದೆ. ನೋಡಿರಿ ಈ ಥರ ಆಗಿದೆ. ಇವುಗಳನ್ನು ನಾವು ತೆಗೆದುಬಿಡೋಣ. ನೋಡಿರಿ ಈ ಥರ ಆಗಿದೆ. ಇವಾಗ ಏನಪ್ಪ ಅಂದರೆ ನಾವು ಪಾನಕ ಕಾಯಿಸಿ ಅಲ್ವಾ, ಅದರಲ್ಲಿ ನಾವು ಏನಪ್ಪ ಅಂದರೆ ಮಿಕ್ಸ್ ಮಾಡಿಕೊಳ್ಬೇಕು. 1 hour ಬಿಟ್ಟಿಡ್ಬೇಕು ಅದನ್ನ ಫುಲ್ಲು ಮುಚ್ಚಿ. ಅಂದರೆ ಫುಲ್ಲು ಸುಡ್ತಾ ಇರ್ಬೋದು, ಸ್ವಲ್ಪ ಏನಪ್ಪ ಅಂದರೆ ನಾರ್ಮಲ್ಲಾಗಿ ಮೀಡಿಯಮ್ ತಣ್ಣನೆ ಆಗಬೇಕು. ಸ್ವಲ್ಪ ಆದ ನಂತರ ನಾವು ಏನಂದ್ರಿ ಈ ಪಾನಕದಲ್ಲಿ ಮಿಕ್ಸ್ ಮಾಡ್ಕೊಳ್ಬಿಡಂದ್ರಿ. ನೋಡಿ ನಾವು ಎಣ್ಣೆ ಹಚ್ಚಿದ್ವಿ ಹೌದಲ್ವ, ಅಡುಗೆ ಮಾಡೋ ಎಣ್ಣೆ. ಇದಕ್ಕೆ ತುಪ್ಪನೂ ಸಹ ನಾವು ಹಚ್ಬೋದಿತ್ತು. ತುಪ್ಪ ಇರಲಿಲ್ಲ, ಅದಕ್ಕಾಗಿ ನಾನು ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿವೆ ಅಲ್ವಾ. ಇವಾಗ ಏನಪ್ಪ ಅಂದರೆ ನಾವು ಪಾನಕದಲ್ಲಿ ಹಾಕಿದ ತಕ್ಷಣ ನೆಕ್ಸ್ಟ್ ಅದರಲ್ಲಿ ಯಾವ ರೀತಿಯಾಗಿ ಬೆಂದಿವೆ ಆದಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿಯಾಗಿ ಈ ಜಾಮೂನು ಬಂದಿವೆ ಅಂತ. ಓಕೆ, ಇವಾಗ ಏನಪ್ಪ ಅಂದರೆ ಎಣ್ಣೆಯಲ್ಲಿ ಕೊರೆದಿರೋದರಿಂದ ಈ ಥರ ಆಗಿವೆ. ಪಾನಕನೂ ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಓಕೆನಾ, ನೋಡಿರಿ. ನೋಡಿ ಸ್ವಲ್ಪ ಏನಪ್ಪ ಅಂದರೆ ತಣ್ಣನೆ ಆಗಿದೆ ಅನ್ನಿಸ್ತದೆ. ಇವು ಸಹ ಸ್ವಲ್ಪ ತಣ್ಣನೆ ಆಗಿವೆ. ಹಾಕಿಡಂಬ್ರಿ ಒಂದೊಂದು ಪ್ಲೇಟ್. ಈ ಥರ ಹಾಕಿ ಏನಪ್ಪ ಅಂದರೆ ಒಂದು ಚೌಟ್ ಕೊಡು, ಚೌಟ್. 1 hour ನೆನ್ತೇವೆ. ನೆನ್ಮೇಲೆ ನೋಡಂಬ್ರಿ ಯಾವ ರೀತಿಯಾಗಿ ಬರ್ತಾವಂತ. ಓಕೆನಾ. ಇವಾಗ ನಾನು ಇವುಗಳನ್ನು ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಿಟ್ಬಿಡ್ತೀನಿ. ಗೈಸ್ ನೋಡಿ ಫೈನಲಿ ಈ ಥರ ರೆಡಿಯಾಗಿವೆ. ನೋಡಿ ಯಾವ ಥರ ಸ್ಮೂತಾಗಿವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.